ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮಾಲ್ ಆಫ್ ಏಷ್ಯಾದಿಂದ ಆಗ್ತಾ ಇರುವಂತಹ ಕಿರಿಕಿರಿ ಒಂದೆರಡಲ್ಲ. ರಸ್ತೆಯಲ್ಲಿ ಬೈಕ್ಗಳ ಪಾರ್ಕಿಂಗ್ನಿಂದಾಗಿ ಸೆಳೆದೆದ್ದಿರುವ ಪೊಲೀಸರು, ಟ್ರಾಫಿಕ್ನಿಂದ ಏರ್ಪೋರ್ಟ್ಗೆ ಟೈಮ್ಗೆ ಹೋಗೋಕಾಗದೆ ಪ್ರಯಾಣಿಕರ ಆಕ್ರೋಶ. ಹೆದ್ದಾರಿ ನಿಯಮ ಗಾಳಿಗೆ ತೂರಿ ನಿರ್ಮಾಣ, ಬಿಬಿಎಂಪಿ ಸ್ಕೆಚ್ ಕೂಡ ಬದಲಾಯಿಸಿ ಕಾಮಗಾರಿ. ಮಾಲ್ ಆಫ್ ಏಷ್ಯಾಗೆ ಬಿಬಿಎಂಪಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಿಂದ ಸರಣಿ ನೋಟಿಸ್. ರಾಜ್ಯದಲ್ಲಿ ಮತ್ತೊಂದು ಗೋದ್ರಾ ಮರುಕಳಿಸುವ ಮಾಹಿತಿ ಅವರಿಗಿರಬೇಕು. ಆತನೇ ಒಬ್ಬ ಭಯೋತ್ಪಾದಕ, ದುಷ್ಕರ್ಮಿಗಳೊಂದಿಗೆ ಸಂಪರ್ಕ ಇರಬಹುದು. ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಸತ್ ಹೋಗಿದ್ಯಾ? ಬೇಕೆ ಹರಿಪ್ರಸಾದ್ ಹೇಳಿಕೆಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶ. ಹರಿಪ್ರಸಾದ್ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡಿದವರು, ಹಾಗಾಗಿ ಅವರಿಗೆ ಮಾಹಿತಿ ಇರಬಹುದು. ಗೋದ್ರಾ ರೀತಿ ಘಟನೆ ಮರುಕಳಿಸೋ ಹೇಳಿಕೆ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಪ್ರತಿಕ್ರಿಯಿಸಿದ ಸಚಿವ ರಾಮಲಿಂಗಾರೆಡ್ಡಿ. ಕರಸೇವಕ ನಾನು, ನನ್ನನ್ನು ಬಂಧಿಸಿ. ಬಿಜೆಪಿ ನಾಯಕರಿಂದ ಒಬ್ಬರಾದ ಮೇಲೊಬ್ಬರಂತೆ ಪ್ರತಿಭಟನೆ. ಸುನಿಲ್ ಕುಮಾರ್, ಸಿಟಿ ರವಿ ಧರಣಿ ವಶಕ್ಕೆ ಪಡೆದ ಪೊಲೀಸರು. ಕುಕ್ಕರ್ ಬ್ಲಾಸ್ಟ್ ಮಾಡೋರು ಅಮಾಯಕರಂತೆ ಕಾಣ್ತಾರೆ. ರಾಮ ಭಕ್ತರನ್ನ ಕ್ರಿಮಿನಲ್ಗಳಿಗೆ ಹೋಲಿಸ್ತಾರೆ. ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸಲ್ಲ ಅಂತ ಸುನಿಲ್ ಕುಮಾರ್ ಎಚ್ಚರಿಕೆ. ಹಳೆ ಕೇಸ್ ಕಳಿವಿ ಅಂತ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿದ್ದಾರೆ. ಗೊಂದಲ ಮಾಡುವ ಅವಶ್ಯಕತೆ ಇಲ್ಲ. ಜನರ ಸಮಸ್ಯೆಗಳಿದ್ರೆ ಪ್ರತಿಭಟಿಸಲಿ. ಬಿಜೆಪಿ ಪ್ರತಿಭಟನೆ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಟೀಕೆ. ಬಿಜೆಪಿ ಆಡಳಿತದಲ್ಲಿ 20,000 ಜನರನ್ನ ರೌಡಿ ಶೀಟರ್ನಿಂದ ತೆಗೆಸಿದ್ರು. ನಂತರ ಶಾಲು ಹಾಕಿ ಬಿಜೆಪಿಗೆ ಸೇರಿಸಿಕೊಂಡ್ರು. ಬಿಜೆಪಿ ಪ್ರತಿಭಟನೆಗೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು. ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ವ್ಯಾಪಕ ಖಂಡನೆ. ಪೂಜಾರಿ ನಿವಾಸಕ್ಕೆ ಭೇಟಿ ಕೊಟ್ಟ ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್, ಕುಟುಂಬಸ್ಥರ ಜೊತೆ ಮಾತುಕತೆ. ಕೆಲಸ ಕೇಳೋಕೆ ಬಂದಿದ್ದ ಮಹಿಳೆ ಜೊತೆ ಕ್ಯಾಶಿಯರ್ ಅಸಭ್ಯ ವರ್ತನೆ. ಬಸವೇಶ್ವರ ನಗರದ ಆದಿತ್ಯ ಹೋಟೆಲ್ನ ಸಿಬ್ಬಂದಿಗೆ ಧರ್ಮದೇಟು. ಹೋಟೆಲ್ ಬಳಿ ಬಂದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಸಂತ್ರಸ್ತೆ. ಸ್ನೇಹಿತರ ಜೊತೆ ನಿಂತಿದ್ದ ಯುವತಿ ಜೊತೆ ಅಸಭ್ಯ ವರ್ತನೆ. ನಡು ರಸ್ತೆಯಲ್ಲೇ ದೇವನಹಳ್ಳಿಯ ಯೋಗೇಶ್ಗೆ ಕಪಾಳ ಮೋಕ್ಷ. ಆರೋಪಿಯನ್ನ ವಶಕ್ಕೆ ಪಡೆದ ಅತ್ತಿಬೆಲೆ ಪೊಲೀಸರು. ಶ್ರೀಕಂಠೇಶ್ವರ ಉತ್ಸವ ಮೂರ್ತಿಗೆ ಅಶುದ್ಧ ನೀರು ಎರಚಿದ ಕೇಸ್. ಘಟನೆಯನ್ನ ಖಂಡಿಸಿ ನಂಜನಗೂಡು ಬಂದ್. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ ಮಾಜಿ ಶಾಸಕ ಹರ್ಷವರ್ಧನ್. ನಂಜನಗೂಡು ಘಟನೆ ಖಂಡಿಸಿ ಮೈಸೂರಲ್ಲೂ ಪ್ರತಿಭಟನೆ. ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಧರಣಿ. ಆರೋಪಿಗಳನ್ನ ಬಂಧಿಸದೇ ಇದ್ರೆ ಹೋರಾಟ ನಿರಂತರ ಅಂತ ಎಚ್ಚರಿಕೆ. ದೆಹಲಿಯಲ್ಲಿ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ನಾಯಕರ ಸಭೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಚರ್ಚೆ. ಲೋಕಸಭೆ ಚುನಾವಣೆ ತಯಾರಿ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಮಹತ್ವದ ಚರ್ಚೆ. ಸಂಕ್ರಾಂತಿಗೆ ಸೂರ್ಯನ ಜೊತೆ ಬಳ್ಳಾರಿ ರಾಜಕಾರಣವೂ ಪಥ ಬದಲಿಸುತ್ತಾ. ಬೇರೆ ಬೇರೆ ಪಕ್ಷಗಳ ನಾಯಕರಿಗೆ ಜನಾರ್ದನ ರೆಡ್ಡಿ ಗಾಳ. ಡ್ಯಾಮೇಜ್ ಆಗೋ ಮೊದಲೇ ಸಂಧಾನಕ್ಕೆ ಬಿಜೆಪಿ ಸೈಲೆಂಟ್ ಪ್ಲಾನ್. ಬೆಳಗ್ಗೆ ಬಂದು ಕೆಲಸಕ್ಕೆ ಸೇರ್ದ, ಕೆಲ ಹೊತ್ತಲ್ಲೇ ಮಾಲೀಕನ ಮಗಳನ್ನೇ ಕಿಡ್ನಾಪ್ ಮಾಡ್ದ. ಬೆಂಗಳೂರಿನ ಬನಶಂಕರಿಯಲ್ಲಿ ಮಗಳಿಗಾಗಿ ಕಣ್ಣೀರಿಡ್ತಾ ಇರೋ ತಂದೆ ಶಫೀವುಲ್ಲಾ. ಮೈಸೂರಲ್ಲಿ ಮನೆ ಮನೆಗೆ ಶ್ರೀರಾಮನ ಮಂತ್ರಾಕ್ಷತೆ ಹಂಚುವ ಸಂಕಲ್ಪ. ಜನವರಿ 22ರಂದು ಮನೆ ಮನೆಗಳಲ್ಲಿ ದೀಪ ಬೆಳಗುವಂತೆ ಮನವಿ. ಮುಸ್ಲಿಂ ಬಾಂಧವರ ಅಂಗಡಿಗಳಿಗೆ ತೆರಳಿ ಮಂತ್ರಾಕ್ಷತೆ ನೀಡಿದ ರಾಮ ಭಕ್ತರು.
ಮಂಡ್ಯದಲ್ಲಿ ಭ್ರೂಣಲಿಂಗ ಪತ್ತೆ ಹತ್ಯೆ ಪ್ರಕರಣ ಹಣದ ಆಸೆಗಾಗಿ ಕೃತ್ಯ ಎಸಗಿರುವುದಾಗಿ ತಪ್ಪೊಪ್ಪಿಗೆ ತನಿಖಾ ತಂಡದ ಎದುರು ಎಲ್ಲವನ್ನ ಎಳೆಯಾಗಿ ಬಿಚ್ಚಿಟ್ಟ ಡಾಕ್ಟರ್ ಚಂದನ್ ಬಲ್ಲಾಳ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.